ಡಿಫ್ರೆಂಟಾಗಿ ಈವ್ನಿಂಗ್ ಸ್ನ್ಯಾಕ್ಸ್ ಏನಾದರೂ ಮಾಡಬೇಕು ಅಂತ ಇದ್ದರೆ ಈ ರೆಸಿಪಿ ಟ್ರೈ ಮಾಡಿ. ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಆರಿಗ್ಯಾನೋ, ಮ್ಯಾಗಿ ಅಥವಾ ನೂಡಲ್ಸ್, ಕ್ಯಾರೆಟ್, ಚೀಸ್ ಮತ್ತು ಎಗ್ಗು, ಆನಿಯನ್ನು, ಕ್ಯಾಪ್ಸಿಕಮ್ಮು, ಸ್ವಲ್ಪ ಪೆಪ್ಪರು. ನಿಮಗೆ ಬೇಕಂದರೆ ಕಾರ್ನ್ ಕೂಡ ಯೂಸ್ ಮಾಡ್ಬೋದು ಮತ್ತು ಎಲೆಕೋಸು ಯೂಸ್ ಮಾಡ್ಬೋದು. ಇಲ್ಲಾಂದರೆ ಬರೀ ಆನಿಯನ್, ಕ್ಯಾಪ್ಸಿಕಮ್ ಇದಿಷ್ಟು ಯೂಸ್ ಮಾಡಿದ್ರೂ ಆಗುತ್ತೆ. ಮ್ಯಾಗಿ ರೆಡಿ ಮಾಡೋದಕ್ಕೆ ಅಂದ್ಬಿಟ್ಟು ಒಂದು ಕಡೆ ನೀರನ್ನ ಕುದಿಯೋಕೆ ಇಡೋಣ. ಇನ್ನೊಂದು ಕಡೆ ಮೊಟ್ಟೆನ ಒಂದು ಬಟ್ಲಿಗೆ ಹಾಕ್ಕೊಂಡು ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಪೆಪ್ಪರ್ ಹಾಕ್ಕೊಂಡು ನೀಟಾಗಿ ಬೀಟ್ ಮಾಡ್ಕೋಬೇಕು. ಅಂದರೆ ಈ ಆಮ್ಲೆಟ್ಗೆಲ್ಲ ಹಾಕ್ತೀವಲ್ಲ, ಸುಮ್ಮನೆ ಮಿಕ್ಸ್ ಮಾಡಿ ಆ ಥರ ಅಲ್ಲ, ಸ್ವಲ್ಪ ಜಾಸ್ತಿ ಬೀಟ್ ಮಾಡಬೇಕು. ಜಾಸ್ತಿ ಅಂದರೆ ಈ ನೊರೆ ಥರ ಎಲ್ಲ ಬರುತ್ತಲ್ಲ, ಆರೆಂಜ್ಗೆಲ್ಲ ಬೇಡ. ಕ್ಲೀನಾಗಿ ಒಂದು 2 to 3 ಮಿನಿಟ್ಸ್ ಬೀಟ್ ಮಾಡ್ಕೊಳ್ಳೋಣ. ಆ ಸಾಲ್ಟು ಮತ್ತು ಪೆಪ್ಪರು ನೀಟಾಗಿ ಮೊಟ್ಟೆಗೆ ಮಿಕ್ಸ್ ಆಗಬೇಕು. ಆ ಥರ ನಾನಿಲ್ಲಿ 3 ಮೊಟ್ಟೆ ಬೀಟ್ ಮಾಡ್ತಾಯಿದ್ದೀನಿ. ಬಟ್ ಆಮೇಲೂ ಸ್ವಲ್ಪ ಅಂದರೆ ಮಾಡಬೇಕಾದ್ರೆ ಮಧ್ಯದಲ್ಲಿ ಇನ್ನೊಂದೆರಡು ಕೂಡ ಬೀಟ್ ಮಾಡಿಕೊಂಡೆ. ಈ ಕಡೆ ನೀರು ಕುದೀತಾ ಇದೆ. ಅದಕ್ಕೆ ನಿಮ್ಗೆ ಎಷ್ಟು ಬೇಕು ಮ್ಯಾಗಿ ಅದನ್ನಷ್ಟು ಹಾಕ್ಕೊಂಡು ಒಂದು 3 ಮಿನಿಟ್ಸ್ ಕುಕ್ ಮಾಡಿಕೊಂಡ್ರೆ ಸಾಕಾಗತ್ತೆ. ಅಂದರೆ ಅದು ತುಂಬ ಸಾಫ್ಟ್ ಆಗಬಾರ್ದು. ಈ ನಾವು ನೂಡಲ್ಸ್ ಮಾಡಬೇಕಾದ್ರೆಲ್ಲ ಮಾಡ್ತೀವಿ ನೋಡಿ, ಅಷ್ಟು ಹದದಲ್ಲಿ ಮ್ಯಾಗಿ ಬೆಂದಿರಬೇಕು. ನಾನಿಲ್ಲಿ ಕುಕ್ ಮಾಡಬೇಕಾದ್ರೆ ಉಪ್ಪು ಅಥವಾ ಆಯಿಲ್ ಏನೂ ಕೂಡ ಹಾಕಿಲ್ಲ. ನಿಮಗೆ ಬೇಕಂದರೆ ಮ್ಯಾಗಿಗೆ ಸ್ವಲ್ಪ ಉಪ್ಪು ಮತ್ತು ಆಯಿಲ್ ಎರಡೂ ಕೂಡ ಹಾಕೋಬೋದು ಕುಕ್ ಮಾಡಬೇಕಾದ್ರೆ. ಮತ್ತು ಮ್ಯಾಗಿ ಮಾಡಬೇಕಾದ್ರೆ ನೀವು ಅದನ್ನು ಮುರಿದ್ಬಿಟ್ಟು ಹಾಕ್ತಿರಲ್ಲ, ಆ ಥರ ಎಲ್ಲ ಹಾಕಬೇಡಿ. ಫುಲ್ಲು ಅದು ಉದ್ದಕ್ಕೆ ಎಳೆ ಥರನೇ ಇರಬೇಕು, ಆ ಥರನೇ ಮಾಡ್ಕೊಳ್ಳಿ. ಅದು ಬೆಂದಾದಮೇಲೆ ಸ್ಟ್ರೈನ್ ಮಾಡ್ಕೊಳ್ಳೋಣ ಅದರಲ್ಲಿರೋ ನೀರನ್ನೆಲ್ಲ. ನಿಮಗೇನಾದರೂ ಸ್ವಲ್ಪ ಮೆತ್ತಗಾಗ್ತಾ ಇದೆ ಅಂತ ಅನಿಸಿದ್ರೆ, ಮಾಮೂಲಿ ನೂಡಲ್ಸ್ನೆಲ್ಲ ತಣ್ಣೀರಲ್ಲಿ ವಾಶ್ ಮಾಡ್ತೀವಿ ಗೊತ್ತಾ, ಅದು ಬಿಸಿಗೆ ಮೆತ್ತಗಾಗಬಾರ್ದು ತುಂಬ ಅಂತ, ಅದನ್ನು ಅಷ್ಟೇ ಥರ ತಣ್ಣೀರು ಹಾಕ್ಕೊಂಡು ಸ್ವಲ್ಪ ವಾಶ್ ಮಾಡ್ಕೊಳ್ಳಿ. ಅದನ್ನು ಆ ಕಡೆ ನೀರೆಲ್ಲ ಇನ್ನೂ ನೀಟಾಗಿ ಸೋರ್ಕೊಳ್ಳೋಕೆ ಇಟ್ಬಿಟ್ಟು ಈ ಕಡೆ ಒಂದು ಪ್ಯಾನ್ಗೆ ಸ್ವಲ್ಪ ಬೆಣ್ಣೆ ಅಥವಾ ಎಣ್ಣೆ ಏನು ಬೇಕಾದರೂ ಹಾಕ್ಕೋಬೋದು. ಅದಕ್ಕೆ ಆವಾಗಲೇ ಸಣ್ಣದಾಗಿ ಹೆಚ್ಚು ಮಾಡ್ಕೊಂಡಿದ್ವಲ್ಲ ಕ್ಯಾಪ್ಸಿಕಮ್ಮು, ಈರುಳ್ಳಿ ಮತ್ತು ಕ್ಯಾರೆಟು ಅದನ್ನು ಹಾಕ್ಕೊಂಡು ಸ್ವಲ್ಪ ಆರಿಗೇನೋ ಮತ್ತು ಅದಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ಈ ಸ್ಟಿರ್ ಫ್ರೈ ಅಂತ ಹೇಳ್ತಾರಲ್ಲ, ಆ ಥರ ಬೇಕಾದರೂ ಮಾಡ್ಕೋಬೋದು. ಇಲ್ಲ ನನಗೆ ವೆಜಿಟೇಬಲ್ಸು ಕ್ರಂಚಿ ಆಗಿದ್ದರೆ ಇಷ್ಟ ಆಗಲ್ಲ, ಸಾಫ್ಟ್ ಆಗಬೇಕು ಅನ್ನೋರು ಬೇಕಿದ್ದರೆ ಸಾಫ್ಟಾಗಿ ಕೂಡ ಬೇಯಿಸ್ಕೋಬೋದು. ಕ್ರಂಚಿ ಆಗಬೇಕು ಅಂದರೆ ಒಂದು 2 ಮಿನಿಟ್ಸ್ ಫ್ರೈ ಮಾಡಿ ಸಾಕಾಗತ್ತೆ. ಸಾಫ್ಟ್ ಆಗಬೇಕು ಅಂದರೆ ಒಂದು 5 to 6 ಮಿನಿಟ್ಸ್ ಕುಕ್ ಮಾಡಿ. ಕ್ರಂಚಿ ಆಗಬೇಕು ಅಂದರೆ ಲಿಡ್ನೇನು ಕ್ಲೋಸ್ ಮಾಡಿಬಿಡಿ, ಸುಮ್ಮನೆ ಹಂಗೆ ಫ್ರೈ ಮಾಡ್ಕೊಳ್ಳಿ ಆಗುತ್ತೆ. ಸಾಫ್ಟ್ ಆಗಬೇಕು ಅನ್ನೋರು ಲಿಡ್ನ ಕ್ಲೋಸ್ ಮಾಡಿ ಬೇಯಿಸ್ಕೊಂಡ್ರೆ ವೆಜಿಟೇಬಲ್ ಸಾಫ್ಟ್ ಆಗುತ್ತೆ. ಅದು ಫ್ರೈ ಆದಮೇಲೆ ಸೈಡ್ಗೆ ಎತ್ತಿಟ್ಬಿಟ್ಟು ನಾನಿಲ್ಲೊಂದು ಐರನ್ ಪ್ಯಾನ್ ತೊಗೊಂಡಿದ್ದೀನಿ. ಅದಕ್ಕೆ ನೀಟಾಗಿ ಆಯಿಲ್ ಅಪ್ಲೈ ಮಾಡ್ಕೋಬೇಕು. ಆಯಿಲ್ ಅಥವಾ ಬಟರ್ ನಿಮ್ಗೆ ಏನು ಇಷ್ಟ ಆಗುತ್ತೋ ಅದನ್ನು ಅಪ್ಲೈ ಮಾಡ್ಕೊಳ್ಳಿ, ಪರವಾಗಿಲ್ಲ. ಅಪ್ಲೈ ಆದಮೇಲೆ ಆವಾಗಲೇ ಮಾಡಿಟ್ಕೊಂಡಿದ್ವಲ್ಲ ನೂಡಲ್ಸು ಅಥವಾ ಮ್ಯಾಗಿ, ಅದನ್ನು ಹಾಕ್ಬಿಟ್ಟು ಸ್ಪ್ರೆಡ್ ಮಾಡ್ಕೊಳ್ಳೋಣ. ಸ್ವಲ್ಪ ತೆಳುವಾಗೆ ಸ್ಪ್ರೆಡ್ ಮಾಡ್ಕೊಳ್ಳಿ. ಏನಕ್ಕೆ ಅಂದರೆ ಅದನ್ನು ರೋಲ್ ಮಾಡಬೇಕಾದ್ರೆ ನೀಟಾಗಿ ಬರಲ್ಲ, ಅದಕ್ಕೋಸ್ಕರ. ಅದನ್ನ ಸ್ಪ್ರೆಡ್ ಮಾಡಾದಮೇಲೆ ಆವಾಗಲೇ ಬೀಟ್ ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ ಮೊಟ್ಟೆ, ಅದನ್ನು ಅದ್ರ ಮೇಲೆಲ್ಲ ಹಾಕೋಣ. ನಿಮಗೆ ರೋಲ್ ಮಾಡೋದಕ್ಕೆ ನೀಟಾಗಿ ಬರಬೇಕು ಅಂದರೆ ಸ್ವಲ್ಪ ಮೊಟ್ಟೆ ಜಾಸ್ತಿನೇ ಹಾಕ್ಕೊಳ್ಳಿ, ಆವಾಗ ಚೆನ್ನಾಗಿ ಬರುತ್ತೆ. ಮೊಟ್ಟೆ ಹಾಕಾದ್ಮೇಲೆ ಅದಕ್ಕೆ ಸ್ವಲ್ಪ ಆರಿಗ್ಯಾನೋ ಹಾಕ್ಕೊತಾ ಇದ್ದೀನಿ ಮತ್ತು ಸ್ವಲ್ಪ ನೂಡಲ್ಸ್ ಮಸಾಲ ಕೂಡ ಹಾಕ್ಕೊತಾ ಇದ್ದೀನಿ. ನಿಮಗೆ ಸ್ವಲ್ಪ ಹೆಲ್ತಿಯಾಗಿ ಬೇಕು ಅಂದರೆ ನೂಡಲ್ಸ್ ಮಸಾಲ ಬೇಕಿದ್ದರೆ ಸ್ಕಿಪ್ ಮಾಡ್ಬೋದು. ಇನ್ನು ಸ್ವಲ್ಪ ಸ್ಪೈಸಿ ಆಗಬೇಕು ಅಂದರೆ ಪೆಪ್ಪರ್ ಪೌಡರ್ ಅಥವಾ ಚಿಲ್ಲಿ ಪೌಡರ್ ಅದನ್ನು ಬೇಕಿದ್ದರೆ ಉದುರಿಸ್ಕೋಬೋದು, ಅದ್ರ ಮೇಲೆ ಚೆನ್ನಾಗಿರುತ್ತೆ. ಅದಾದಮೇಲೆ ನಾನು ಸ್ವಲ್ಪ ಇಲ್ಲಿ ಮೊಸರೆಲ್ಲ ಚೀಸ್ನ ತೊಗೊಂಡು ಹಾಕ್ಕೊಂಡಿದ್ದೀನಿ ಅದ್ರ ಮೇಲೆ. ಮಕ್ಳಿಗೆ ಇಷ್ಟ ಆಗುತ್ತೆ ಚೀಸಿಯಾಗಿದ್ದರೆ ಅಂದ್ಬಿಟ್ಟು ನಾನು ಚೀಸ್ನ ಯೂಸ್ ಮಾಡ್ತಾಯಿದ್ದೀನಿ. ನೀವು ಬೇಕಿದ್ದರೆ ಚೀಸ್ನ ಸ್ಕಿಪ್ ಕೂಡ ಮಾಡ್ಬೋದು. ಚೀಸ್ ಹಾಕಾದ್ಮೇಲೆ ಒಂದು ಲಿಡ್ನ ಕ್ಲೋಸ್ ಮಾಡಿ ಮೊಟ್ಟೆ ಬಾಯ್ಲ್ ಆಗಬೇಕು, ಹಾಗೇ ಚೀಸ್ ಕೂಡ ಮೆಲ್ಟ್ ಆಗಬೇಕು, ಅಲ್ಲಿ ತನಕ ಕುಕ್ ಮಾಡ್ಕೊಳ್ಳಿ. ಅದು ಕುಕ್ ಆದಮೇಲೆ ಆವಾಗಲೇ ಫ್ರೈ ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ ಆ ವೆಜಿಟೇಬಲ್ಸು ಸ್ವಲ್ಪ ಹಾಕ್ಬಿಟ್ಟು ನೀಟಾಗಿ ರೋಲ್ ಮಾಡ್ಕೊಳ್ಳಿ. ರೋಲ್ ಮಾಡಬೇಕಾದ್ರೆ ಹುಷಾರಾಗಿ ಮಾಡಿ. ಬಿಸಿಲು ಸ್ವಲ್ಪ ರೋಲ್ ಮಾಡಬೇಕಾದ್ರೆ ಚೆನ್ನಾಗಿ ಬಂದಿಲ್ಲ ಅನಿಸುತ್ತೆ, ಬಟ್ ತಣ್ಣಗಾದ್ಮೇಲೆ ರೋಲು ನೀಟಾಗಿ ಸೆಟ್ ಆಗುತ್ತೆ. ನಾನು ಇದನ್ನು ಸುಪ್ಪೀಸ್ ರೆಸಿಪೀಸ್ ಅಂತ ಅವ್ರ ಯೂಟ್ಯೂಬ್ ಚಾನಲಲ್ಲಿ ನೋಡ್ಬಿಟ್ಟು ಟ್ರೈ ಮಾಡಿದ್ದು. ನಾನು ಹೆಂಗೆ ಬರುತ್ತಪ್ಪ ಮನೆಯವ್ರಿಗೆಲ್ಲ ರೆಡಿ ಮಾಡ್ತಾಯಿದ್ದೀನಿ ಅಂತ ಅಂದ್ಕೊಂಡೆ, ಬಟ್ ತಿಂದಮೇಲೆ ರುಚಿನೇ ಬೇರೆ ಲೆವೆಲ್ ಅಂತಲೇ ಹೇಳ್ಬೋದು. ನಾನಂತೂ ಮಸ್ಟ್ ಟ್ರೈ ಅಂತಲೇ ಹೇಳ್ತೀನಿ. ಸೀರಿಯಸ್ಲಿ ಈವ್ನಿಂಗ್ ಸ್ನ್ಯಾಕ್ಸ್ಗಂತೂ ಒಳ್ಳೆ ರೆಸಿಪಿ, ತುಂಬಾ ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ. ನನ್ನ ಮಗಳಿಗೆ ತಿನ್ನಿಸ್ತಾ ಇದ್ದೀನಿ. ಅವಳದು ಫಸ್ಟು ರಿಯಾಕ್ಷನು ಕ್ಯಾಪ್ಚರ್ ಮಾಡ್ಕೋಬೇಕಾಗಿತ್ತು, ಅಷ್ಟು ಚೆನ್ನಾಗಿದೆ ಅಂತ ಆ ಥರ ರಿಯಾಕ್ಷನ್ ಕೊಟ್ಟಳು ಅವಳು. ನಮ್ಮ ಮನೆಯವ್ರೆಲ್ರಿಗೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಇದೇ ಥರ ಹೆಲ್ತಿ ಬ್ರೇಕ್ಫಾಸ್ಟ್ ರೆಸಿಪೀಸು ಮತ್ತು ಲಂಚ್ ಬಾಕ್ಸ್ ರೆಸಿಪೀಸು
ವೆರೈಟೀಸ್ ಆಫ್ ಸಾಂಬಾರ್ ರೆಸಿಪೀಸು ಹಾಗೆಯೇ ಹೆಲ್ತಿ ಈವ್ನಿಂಗ್ ಸ್ನ್ಯಾಕ್ಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಫಾಲೋ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.